ನಮಸ್ಕಾರ ಸ್ನೇಹಿತರೆ, ನಮ್ಮ ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನಲ್ಲಿ ಕ್ರಾಫ್ಟ್ ಮತ್ತು ಆರ್ಟ್ ಜೊತೆಗೆ ಮನದಾಳದ ಸಾಲುಗಳು ಎಂಬ ಹೊಸ ಸಂಚಿಕೆಗಳನ್ನು ತರ್ತಾ ಇದ್ದೀವಿ. ಇದರಲ್ಲಿ ಸ್ಫೂರ್ತಿದಾಯಕ ಸಾಲುಗಳು, ಲೈಫ್ ಕೋಟ್ಸ್, ನಮ್ಮ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಸಲಿದ್ದೇನೆ. ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಮತ್ತು ಮೆಚ್ಚುಗೆ ಸದಾ ನಮ್ಮೊಂದಿಗಿರಲಿ. ಇಷ್ಟು ಹೇಳ್ತಾ ನಮ್ಮ ಮೊದಲನೇ ಸಂಚಿಕೆಯನ್ನು ಶುರು ಮಾಡೋಣ ಬನ್ನಿ. ಮಾನವ ಜನ್ಮ ಶ್ರೇಷ್ಠ ಜನ್ಮ. ಗುಡಿಗುಂಡಾರವ ಸುತ್ತಿ ಮುಕ್ತಿ ಪಡೆದು ತೃಪ್ತನಾದೆನೆನ್ನಬೇಡ, ಮಾನವೀಯತೆಯನ್ನೇ ಮರೆತು ಬದುಕುತ್ತಿರುವಾಗ. ಭಜನೆ ಪ್ರವಚನಗಳ ಕೇಳಿ ಪುಣ್ಯ ದೊರೆಯಿತೆಂದು ಹಿಗ್ಗಿನಿಂದ ಕುಣಿದಾಡಿದರೇನು ಫಲ, ಜೀವನದಲ್ಲಿ ಅವುಗಳ ಅಳವಡಿಸದಿದ್ದಾಗ. ನಿನ್ನ ಮನೆಯ ಒಲೆಯಲ್ಲಿನ ಬೂದಿಯನ್ನು ಸ್ವಚ್ಛಗೊಳಿಸದೆ ಮತ್ತೊಬ್ಬರ ಮನೆಯಂಗಳವ ನೀನೇಕೆ ಗುಡಿಸ ಹೊರಟಿರುವೆ? ಒಬ್ಬರ ಮುಂದೆ ನಿಂತು ಅವರ ಏಳಿಗೆಯನ್ನು ಎಂದಿಗೂ ಹೊಗಳಬೇಡ. ಹೊಟ್ಟೆ ಕಿಚ್ಚಿನ ಬೆಂಕಿ ನಿನ್ನ ಮನದಲ್ಲಿ ಹೊತ್ತಿ ಉರಿಯುತ್ತಿರುವಾಗ, ಇದ್ದವರು ಇಲ್ಲದವರೊಂದಿಗೆ ಹಂಚಿಕೊಂಡಾಗ ಮತ್ತಷ್ಟು ಪಡೆದುಕೊಳ್ಳುವ ಶಕ್ತಿ ಭಗವಂತ ನಮ್ಮಲ್ಲಿ ತುಂಬುವನು. ಬಲವಂತದಿಂದ ಯಾರನ್ನೇ ಆದರೂ ಬದಲಿಸಲು ಸಾಧ್ಯವಿಲ್ಲ. ತಿಳಿ ಹೇಳುವ ತಿಳುವಳಿಕೆಗೆ ಒಮ್ಮೆ ಅವಕಾಶ ಕೊಟ್ಟು ನೋಡಿ, ಬದಲಾವಣೆ ತಂತಾನೇ ಆಗುವುದು. ಅವರಿವರ ನಂಬಿ ಬದುಕಬೇಡ, ಸಹಾಯವನೆಚ್ಚಿ ಕೂರಬೇಡ. ಸ್ವಂತಿಕೆಯಿಂದ ಆಲೋಚಿಸು, ಕಾರ್ಯನಿರ್ವಹಿಸು. ಸಮಯ ಬಂದಾಗ ನೋಡಿದರಾಯ್ತು ಮಾಡಿದರಾಯ್ತು ಎನ್ನುವ ಉದಾಸೀನತೆ ಒಪ್ಪುವಂಥದ್ದಲ್ಲ. ಸ್ವಲ್ಪ ಶ್ರಮಿಸಿ ನೋಡು, ನಾಳೆಯ ಸುಖ ಇಂದೇ ಪಡೆಯುವೆಯಲ್ಲ. ನಮ್ಮ ನಂಬಿಕೆಗೆ ಮೋಸ ಆಗುವುದುಂಟು, ಆದರೆ ನಂಬಿ ಕೆಟ್ಟವರಿಲ್ಲ. ಒಂದೊಳ್ಳೆ ಪಾಠವ ಕಲಿತೆ ಎಂದು ಮುಂದೆ ಸಾಗು. ಸಂಪತ್ತಿನ ಸಿರಿವಂತಿಕೆ ನಿನ್ನೊಂದಿಗೆ ಬರುವುದೆಷ್ಟು ದಿನ. ಸ್ನೇಹ ಸಂಬಂಧಗಳ ಬೆಲೆಯರಿತವನನ್ನೇ ಸಿರಿವಂತನೆಂದು ಕೊಂಡಾಡುವರು ಈ ಜನ. ಸದಾ ನಮ್ಮನ್ನು ನಾವು ಕಾರ್ಯನಿರತರನ್ನಾಗಿ ಮಾಡಿದಾಗ ಅಲ್ಲ ಸಲ್ಲದ ವಿಚಾರಗಳಿಗೆ ಬೇಲಿ ಹಾಕಿದಂತೆ. ನಾನೇ ಶ್ರೇಷ್ಠ, ನನ್ನಿಂದಲೇ ಎಲ್ಲವೂ ಎಂದು ಬೀಗಬೇಡ. ಅವನೊಬ್ಬನಿರುವನು ಕಾಲಕ್ಕೆ ತಕ್ಕಂತೆ ಎಲ್ಲದರ ಅರಿವು ಮೂಡಿಸಲು. ಕರುಣೆ ಪ್ರೀತಿಗಳೆಂಬ ಭಕ್ತಿ ಪೂಜೆಯ ಸದಾ ಮನದಲ್ಲಿ ಧ್ಯಾನಿಸೋಣ. ಮನುಕುಲದ ಸಾರ್ಥಕತೆಗೆ ಒಳ್ಳೆಯ ಗುಣಗಳ ನೀರೆರೆದು ಬೆಳೆಸೋಣ. ಆಗ ಜೀವನ ಸರ್ವೋತ್ತಮದ ಹಾದಿಯತ್ತ ನಮ್ಮನ್ನು ನಡೆಸುವುದು.